ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಂದಾ ದೀಪ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇದು ನಾನು ಹೇಳ್ತಕ್ಕಂಥ ಮಾಹಿತಿ ನಿನ್ನೆ ಅಂದರೆ 7ನೇ ತಾರೀಕಿಗೆ ಬಂದಿರತಕ್ಕಂಥ ಅಪ್ಡೇಟ್. ಹೌದು, ಅಂದರೆ ಇಲ್ಲಿ ಬಾಣಂತಿರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರೆಗ್ನೆನ್ಸಿ ಇರೋರು ಆಲ್ರೆಡಿ ಫಸ್ಟ್ ಬೇಬಿಗೆ ತೊಗೊಂಡಿರ್ತಾರೆ. ಏನು 5,000ನ 2 ಕಂತಲ್ಲಿ ತೊಗೊಂಡಿರ್ತಾರೆ. ಅದು ಈಗೆಲ್ಲ ಕಾಮನ್ ಆಗಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆದರೆ ಇವಾಗ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅದೇನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ದಯಮಾಡಿ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಅನುಕೂಲ ಆಗೋರಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾರೆ. ಯಾಕಂದರೆ ಎಲ್ರಿಗೂ ಗೊತ್ತಿರಲ್ಲ, ಇದು ಹೊಸದಾಗಿ ಬಂದಿರತಕ್ಕಂಥ ಅಪ್ಡೇಟ್ ಕೂಡ ಹೌದು. ಫ್ರೆಂಡ್ಸ್, ಇದು ಅಂದರೆ ಮಾತೃವಂದನಾ ಯೋಜನೆ ಅಡಿಯಲ್ಲಿ ಈಗ ಅರ್ಜಿಯನ್ನು ಕರೆದಿದ್ದಾರೆ. ಮಾತೃವಂದನಾ ಯೋಜನೆ ಅಡಿಯಲ್ಲೇ ಪ್ರೆಗ್ನೆನ್ಸಿ ಇರೋರು ಕೂಡ ಅಮೌಂಟ್ ಬರ್ತಾ ಇದ್ದಿದ್ದು. ಅದ್ರ ಜೊತೆಗೆ ಇವಾಗ ಮತ್ತೆ ಬಾಣಂತಿಯರಿಗೆ ಕೂಡ ಅಮೌಂಟ್ ಬರುತ್ತೆ, ಅದೇ ಮಾತೃವಂದನಾ ಯೋಜನೆ ಅಡಿಯಲ್ಲಿ. ಅಂದರೆ ಫ್ರೆಂಡ್ಸ್, ಇಲ್ಲಿ ಟ್ವಿಸ್ಟ್ ಸ್ವಲ್ಪ ಇದೆ. ಏನಂದರೆ ಬಾಣಂತಿಯರು ಎಲ್ಲರೂ ತಗೊಳ್ಳಂಗಿಲ್ಲ, ಎಲ್ಲರಿಗೂ ಸಿಗೋದಿಲ್ಲ. ಅಂದರೆ 2ನೇ ಮಗುವಿನ ಬಾಣಂತಿಯರು ದುಡ್ಡು ತಗೋಬೋದು. ಅದರಲ್ಲೂ ಹೆಣ್ಣು ಮಗು ಆಗಿರಬೇಕು. 2ನೇ ಮಗುವಿನ ಬಾಣಂತನದಲ್ಲಿ ಹೆಣ್ಣು ಮಗು ಆಗಿದ್ದರೆ 6,000 ರೂಪಾಯಿ ದುಡ್ಡನ್ನ ತಗೋಬೋದು. 11,000 ಅಂತಂದರೆ ಫಸ್ಟು ಪ್ರೆಗ್ನೆನ್ಸಿಯಲ್ಲಿ 5,000 ಕೊಡ್ತಾರೆ ಫಸ್ಟ್ ಮಗುಗೆ. 2ನೇ ಮಗುವಿಗೆ ಹೆಣ್ಣು ಮಗು ಆದರೆ 6,000ನ ಮತ್ತೆ ಕೊಡ್ತಾರೆ, ಅದೇ ಮಾತೃವಂದನಾ ಯೋಜನೆ ಅಡಿಯಲ್ಲಿ. ನಿಮಗೆ ಈ ಅಪ್ಲಿಕೇಶನ್ ಫಾರ್ಮ್ ಬಂದುಬಿಟ್ಟು ನಿಮ್ಮ ಊರುಗಳಲ್ಲಿರ್ತಕ್ಕಂಥ ಅಂಗನವಾಡಿ ಸ್ಕೂಲ್ಗಳಲ್ಲಿ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ. ಅಲ್ಲಿ ಸಿಕ್ಕಿಲ್ಲ ಅಂತಂದರೆ ನೀವು ಶಿಶು ಅಭಿವೃದ್ಧಿ ಯೋಜನೆ ಅಥವಾ ಇಲಾಖೆ ಅಂತೇಳಿ ಏನು ಕರಿತೀವಲ್ವ, ನಿಮ್ಮ ಊರುಗಳ ಹತ್ರದಲ್ಲಿ ಇರುತ್ತೆ. ಅಲ್ಲೇ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಫಾರ್ಮ್ ಮಾತೃವಂದನಾ ಯೋಜನಾ ಅಡಿಯಲ್ಲಿ ಕಾಲ್ಫರ್ ಆಗಿದೆ ಅಂತೇಳಿ ಕೇಳಿದರೆ ಅಲ್ಲಿ ನಿಮ್ಗೆ ಹೇಳ್ತಾರೆ. ಅಲ್ಲಿಗೆ ಕೊಡ್ತಕ್ಕಂಥ ಅಪ್ಲಿಕೇಶನ್ ಫಾರ್ಮ್ ತೊಗೊಂಡು ನೀವು ಫುಲ್ ಫಿಲಪ್ ಮಾಡಬೇಕು. ಮಾಡಿದಾದ್ಮೇಲೆ ಅದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಂತಂದರೆ ತಾಯಿ ಕಾರ್ಡ್ ಬೇಕು, ಆಮೇಲೆ ಮಗುವಿಗೆ ಲಸಿಕೆ ಏನು ಹಾಕ್ಸಿರ್ತೀವಲ್ಲ ಅದರ ಜೆರಾಕ್ಸ್ ಬೇಕಾಗುತ್ತೆ. ಅದಾದಮೇಲೆ ನೀವು ಇದು ರೇಷನ್ ಕಾರ್ಡ್ ಬೇಕು, ಮತ್ತು ತಾಯಿಯ ಬ್ಯಾಂಕ್ ಪಾಸ್ಬುಕ್ ಬೇಕು. ಆ ಬ್ಯಾಂಕ್ ಪಾಸ್ಬುಕ್ಕಿಗೆ ಈ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು, ಮತ್ತು ಆಧಾರ್ ಕಾರ್ಡ್ ಬೇಕು, ಮತ್ತು ತಾಯಿಯ ಇದು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ನರೇಗಾ ಯೋಜನೆ ಅಂತೇಳಿ ಒಂದು ಕಾರ್ಡ್ ಮಾಡಿಸಿರ್ತೀವಲ್ವ ಅದಾಗಲಿ ಓಕೆ. ಇಲ್ಲಾಂದರೆ ಆಯುಷ್ಮಾನ್ ಕಾರ್ಡ್ ಅಂತೇಳಿ ಏನು ಮಾಡಿಸಿರ್ತೀವಲ್ವ ಅದು ಎರಡರಲ್ಲಿ ಯಾವುದಾದ್ರೂ ಕೂಡ ಓಕೆನೇ. ಅದರದ್ದೊಂದು ಜೆರಾಕ್ಸ್ ಕೂಡ ಬೇಕಾಗುತ್ತೆ. ಇದನ್ನೆಲ್ಲ ತಗೊಂಡೋಗಿ ಫಿಲಪ್ ಮಾಡಿಬಿಟ್ಟು ನೀವು ಶಿಶು ಅಭಿವೃದ್ಧಿ ಇಲಾಖೆಗೆ ಅಲ್ಲಿ ಹೋಗ್ಬಿಟ್ಟು ನೀವು ಈ ಅಪ್ಲಿಕೇಶನ್ ಫಿಲಪ್ ಮಾಡಿಬಿಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ನಾನು ಈಗೇನು ಹೇಳಿದ್ನಲ್ವ ಆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿ ಅಲ್ಲಿ ಅಪ್ಲೈ ಮಾಡಿದ್ರೆ ನಿಮಗೆ 2ನೇ ಮಗು ಹೆಣ್ಣು ಮಗ ಡೆಲಿವರ್ ಆದಮೇಲೆ ಅಪ್ಲೈ ಮಾಡಬೇಕು ಇದನ್ನು. ಯಾಕಂದರೆ ಹೆಣ್ಮಗು ಅಂತ ಕನ್ಫರ್ಮ್ ಆಗಬೇಕಲ್ವ. ಸೊ ಹಂಗಾಗ್ಬಿಟ್ಟು ನೀವು ಡೆಲಿವರ್ ಆದಮೇಲೆ ಅಂದರೆ ಬಾಣಂತಿಯಲ್ಲಿ ಬರ್ತಕ್ಕಂಥ 6,000 ಮತ್ತು ಫಸ್ಟ್ ಬೇಬಿಗೆ ಅದು ಕಾಮನ್ ಆಗಿ ಎಲ್ರಿಗೂ ಗೊತ್ತು. ಸೊ ಎರಡೂ ಸೇರಿಸ್ಬಿಟ್ಟೆ 11,000 ಅಂತೇಳಿ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಮೈಂಡಲ್ಲಿ ಇಟ್ಕೊಳ್ಬೇಕಾದ ಒಂದು ವಿಷಯ ಏನಂತಂದರೆ 2ನೇ ಮಗು ಆಗಿರಬೇಕು, ಅದು ಹೆಣ್ಮಗು ಆಗಿರಬೇಕು. ಅಂಥವ್ರಿಗೆ ಎಕ್ಸ್ಟ್ರಾ ಬಾಣಂತಿಯಲ್ಲಿ 6,000 ಕೊಟ್ಬಿಟ್ಟು ಒಂದು ಗುಡ್ ನ್ಯೂಸ್ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಸೊ ಈ ವಿಡಿಯೋ ನಿಮಗೆ ಎಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇದೇ ಥರದ ಹೊಸ ಅಪ್ಡೇಟ್ಗಳಿಗಾಗಿ ನಂದಾ ದೀಪ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.